ನ್ಯಾಷನಲ್ ಟಿವಿ ಸ್ಪೆಷಲ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಈಗಾಗಲೇ ಬಿಗ್ ಬಾಸ್ ನಲ್ಲಿ ನಿಜವಾದ ಆಟ ಏನು, ನಿಜವಾಗ್ಲೂ ಯಾರು ಮುಖವಾಡ ಹಾಕೊಂಡಿದ್ದಾರೆ, ವ್ಯಕ್ತಿತ್ವದ ಆಟವನ್ನ ಯಾರು ಆಡ್ತಿದ್ದಾರೆ, ನನ್ನ ಟಾಸ್ಕ್ ಇಂದ ಗೊತ್ತಾಗಿದೆ. ಬಿಗ್ ಬಾಸ್ ತುಂಬಾ ಕ್ರಿಯೇಟಿವ್ ಆಗಿರುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮೇ ಬಿ ಜಗಳ ಮಾಡ್ಸಕ್ಕೆ, ಗಲಾಟೆ ಮಾಡ್ಸಕ್ಕೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಭರ್ಜರಿಯಾದಂತಹ ಜಗಳ ವೀಕ್ಷಕರಿಗೆ ಕಾದಿದೆ ಅಂತಾನೆ ಹೇಳ್ಬೋದು. ನೆನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು ಹಾಗೆ ರ್ಯಾಂಡಮ್ ಆಗಿ ನೋಡ್ಕೊಂಡ್ ಬರೋಣ. ಬಿಗ್ ಬಾಸ್ ಸ್ಟಾರ್ಟಿಂಗ್ ನಿಂದ ಕೊಟ್ಟಿರುವಂತಹ ಟಾಸ್ಕ್ ಗಳಲ್ಲಿ ನೆನ್ನೆ ಕೊಟ್ಟಿರುವಂತಹ ಟಾಸ್ಕ್ ಬಹಳ ಚೆನ್ನಾಗಿತ್ತು. ಅಂದ್ರೆ ಸ್ಪರ್ಧೆಗಳೆಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಯ್ತು ಇದೊಂದು ಟಾಸ್ಕ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಹೇಳ್ತಾರೆ 3 ಟೀಮ್ ಅನ್ನ ಮಾಡ್ತಾರೆ. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಇರ್ತಾರೋ ಅವರು ಇದಕ್ಕೆ ಈ ಒಂದು ಟೀಮ್ಗೆ ಕ್ಯಾಪ್ಟನ್ ಆಗಿರ್ತಾರೆ. ಈ 3 ಟೀಮ್ ಅಲ್ಲಿ ರಿಷಾ ಅವರ ಟೀಮ್ ಒಂದಿರುತ್ತೆ, ಸೂರಜ್ ಸಿಂಗ್ ಅವರ ಟೀಮ್ ಒಂದಿರುತ್ತೆ, ಹಾಗೆ ರಘು ಅವರ ಟೀಮ್ ಒಂದಿರುತ್ತೆ. ರಘು ಅವರು ಯಾವ ಟೀಮ್ ಅಲ್ಲಿ ಇರ್ತಾರೋ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಅವರು ಆಟವನ್ನ ಆಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ರಘು ಅವ್ರ ಬಗ್ಗೆ ಏನೂ ಇಲ್ಲ, ತುಂಬಾನೇ ಚೆನ್ನಾಗಿ ಯಾವ ರೀತಿ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂತಹ ಮೆಟೀರಿಯಲ್ ಅಂತ ಹೇಳ್ಬೋದು. ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಆಬ್ವಿಯಸ್ಲಿ ಗೆಲ್ಲೋದು ರಘು ಅವರೇ. ಸೊ ಸ್ವಲ್ಪ ಚಾಲೆಂಜಿಂಗ್ ಅಂತಂದ್ರೆ ಸೂರಜ್ ಸಿಂಗ್ ಅವರು ಕೂಡ ಚಾಲೆಂಜಿಂಗ್ ಆಗಿದ್ದಾರೆ. ಬಟ್ ಇಲ್ಲಿ ಗಮನಿಸ್ತಾ ಹೋದ್ರೆ ರಿಷಾ ಅವರು ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಟವನ್ನ ತಗೊಂಡು ಹೋಗಿರ್ತಾರೆ. ಹಾಗೆ ರಘು ಅವ್ರ ಮೇಲೆ ಮನೆ ಮಂದಿ ಎಲ್ಲ ಸಿಟ್ಟನ್ನ ಮಾಡ್ಕೊಳ್ತಾರೆ. ಹಾಗೇನೆ ನೀವು ನೋಡಬಹುದು ನಿನ್ನೆ ಒಂದು ಪ್ರೊಮೋನ ಬಿಗ್ ಬಾಸ್ ಬಿಡ್ತಾರೆ, ಅದ್ರಲ್ಲಿ ಅಶ್ವಿನಿ ಗೌಡ ಅವರು ಅಳುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಕರ್ಮ ರಿಟರ್ನ್ಸ್ ಅಂತ ಪ್ರತಿಯೊಬ್ರು ಕೂಡ ಮಾತಾಡ್ಕೊಳ್ತಾರೆ. ಅವರು ಕ್ಯಾಪ್ಟನ್ಸಿ ಓಟದಿಂದ ಇಲ್ಲಿ ಆಚೆ ಉಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಈ 3 ತಂಡದಲ್ಲೂ ಕೂಡ ಕಾಂಪಿಟೇಷನ್ ಜೋರಾಗುತ್ತೆ. ಕಾಯಿನ್ ಅನ್ನ ಯಾರು ಹೆಚ್ಚು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅಂತ. ಸೊ ಇಲ್ಲಿ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಸ್ಪರ್ಧಿಗಳಿಗೆ. ಇದು ವೆರಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾವ ಸ್ಪರ್ಧಿಯೂ ಕೂಡ ಅಂದ್ಕೊಂಡಿರ್ಲಿಲ್ಲ ಬಿಗ್ ಬಾಸ್ ಈ ರೀತಿಯಾದಂತಹ ಟ್ವಿಸ್ಟ್ ಕೊಡ್ತಾರೆ, ಅದು ಕ್ಯಾಪ್ಟನ್ಸಿ ಓಟಕ್ಕೆ ಅಂತ. ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮ್ಗೆ ಅರ್ಥವಾಗಿರುತ್ತೆ ಬಿಗ್ ಬಾಸ್ ಯಾವ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು ಅಂತ. ಈ 3 ಜನ ಟೀಮ್ ಕ್ಯಾಪ್ಟನ್ ಯಾರಾಗಿದ್ರು ಅವ್ರನ್ನ ಕರೆಸಿ ನೀವು ಕ್ಯಾಪ್ಟನ್ ಊಟಕ್ಕೆ ಸ್ಪರ್ಧೆ ಮಾಡ್ತೀರಾ ಅಥವಾ ನಿಮ್ಮ ತಂಡವನ್ನ ಗೆಲ್ಲಿಸ್ತೀರಾ ಅಂತ ಕೇಳಿದಾಗ ರಘು ಅವರಾಗಿರಬಹುದು, ರಿಷಾ ಅವರಾಗಿರಬಹುದು ಇಲ್ಲಿ ಇಂಡಿವಿಜುವಲ್ ಗೇಮ್ ಅನ್ನ ತಗೊಳ್ತಾರೆ. ಬಟ್ ಸೂರಜ್ ಸಿಂಗ್ ಅವರು ಇಲ್ಲಿ ನಿಜವಾದ ನಾಯಕನಾಗಿ ಅವರು ಗುರುತಿಸ್ಕೊಳ್ಳುವಂತದ್ದು ನೋಡ್ಬೋದು. ಸೊ ಹೆಚ್ಚಾಗಿ ಸೂರಜ್ ಅವರು ಹೇಳ್ತಾರೆ ಇಲ್ಲ ನಾನು ನನ್ನ ತಂಡದ ಜೊತೆಗೆ ಆಟವನ್ನ ಆಡ್ತೀನಿ ಅಂತ. ಸೊ ಹೀಗಾಗಿ ರಿಷಾ ಅವ್ರಿಗೆ ಸೂರಜ್ ಅವ್ರ ಮೇಲೆ ಕೋಪ ಬರುತ್ತೆ, ನೀವೊಬ್ರು ಫೂಲ ಅಂತ ಅವರು ಕೇಳ್ತಾರೆ. ಸೊ ಹೀಗಾಗಿ ಒಂದಷ್ಟು ಜಗಳಗಳು ಕೂಡ ಸೃಷ್ಟಿಯಾಗುತ್ತೆ. ಈಗ ಸೂರಜ್ ಅವ್ರ ಟೀಮು ಕಂಪ್ಲೀಟ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಸ್ಪರ್ಧೆ ಮಾಡಬಹುದಾ ಅಥವಾ ಈ ಬೇರೆಯವ್ರು ಮಿಕ್ಕಿದವ್ರು ಯಾರು ಮಾಡೋಕ್ಕಾಗಲ್ವಾ ಅಂತ. ಬಿಕಾಸ್ ಈ 2 ಟೀಮ್ ಅವರು ಕೂಡ ಬಹಳ ಅಪೋಸ್ ಮಾಡ್ತಾರೆ. ಹಂಗಾದ್ರೆ ನಾವೇನಕ್ಕೆ ಆಟ ಆಡಿದ್ವಿ, ನಾವೇನಕ್ಕೆ ನಿಮಗೆ ಕಾಯಿನ್ ಅನ್ನ ಕೊಟ್ರಿ ಅಂತ ಧನುಷ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಸೊ ನಿನ್ನೆ ನೋಡಬಹುದು ಧನುಷ್ ಅವರು ಬಹಳ ಚೆನ್ನಾಗಿ ಗೇಮ್ ಅನ್ನ ನಿನ್ನೆ ಆಡಿದ್ರು. ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಧನುಷ್ ಅವರು ಕೂಡ ಬಹಳ ಚೆನ್ನಾಗಿ ಆಡ್ತಾರೆ. ಸೊ ನೆನ್ನೆನೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಎಲ್ಲಾ ಕಾಯಿನ್ ಅನ್ನು ಕೂಡ ರಾತ್ರಿ ನಿದ್ದೆ ಎಲ್ಲ ಬಿಟ್ಟು ಅವರು ಮುಚ್ಚಿಟ್ಟಿದ್ರು ಕಾಯಿನು. ಸೊ ಅದೇ ಟೈಮಲ್ಲಿ ರಕ್ಷಿತಾ ಮುಚ್ಚಿಟ್ಟಿದ್ದ ಕಾಯಿನ್ ಎಲ್ಲ ಬಂದು ಎತ್ಕೊಂಡು ಹೋಗಿದ್ರು. ಸೊ ಹೀಗೆ ಒಬ್ಬೊಬ್ರು ಕೂಡ ಬಹಳ ಚೆನ್ನಾಗಿ ಗೇಮ್ ಅನ್ನ ತಗೊಂಡೋಗುವಾಗ ಬಿಗ್ ಬಾಸ್ ಕೊಟ್ಟಿರುವಂತಹ ಈ ಒಂದು ಟ್ವಿಸ್ಟ್ ಸ್ಪರ್ಧಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿತ್ತು. ಇದರಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಮಿಡಲ್ ಅಲ್ಲಿ ಬಂದು ಮಾತಾಡ್ತಾರೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಮಾತಾಡೋ ನೆಸೆಸಿಟಿ ಇರಲಿಲ್ಲ, ಬಟ್ ಅವರು ಕೂಡ ಬಂದು ಮಾತಾಡ್ತಾರೆ ನಿಮ್ ಟೀಮ್ ಒಂದು ಓಕೆ, ಬಟ್ ಈ 2 ಟೀಮ್ ಅವರು ಏನ್ ಮಾಡ್ಬೇಕು, ಬೇರೆಯವರು ಕೂಡ ಇದರಲ್ಲಿ ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ರು, ಅವರು ಕೂಡ ನಿದ್ರೆಗೆಟ್ಟು ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಕ್ಯಾಪ್ಟನ್ಗೆ ಕೊಟ್ಟು. ಸೊ ಈ ರೀತಿ ಅಲ್ಲೂ ಕೂಡ ಒಂದಷ್ಟು ಗಲಾಟೆಗಳು ಜಗಳಗಳು ಕೂಡ ಸೃಷ್ಟಿಯಾಗಿದ್ರು ಕೂಡ ಈ ರೀತಿ ಎಲ್ಲ ಮಾಡಿರ್ಬೇಕಾದ್ರೆ ನೀವು ಈ ರೀತಿ ಮಾಡಿದ್ದು ಸರಿನಾ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಾರೆ. ಅಲ್ಲಿ ಅವರು ಒಂದು ಸ್ಟ್ಯಾಂಡ್ ತಗೋತಾರೆ, ಅದು ಬಹಳ ಖುಷಿ ಆಯ್ತು. ಆ ನಂತರದಲ್ಲಿ ಪ್ರತಿಯೊಬ್ರು ಕೂಡ ಸ್ಪಂದನ ಅವರು ಕೂಡ ಮಾತಾಡ್ತಾರೆ, ಧನುಷ್ ಅವರು ಕೂಡ ಮಾತಾಡ್ತಾರೆ. ಅಲ್ಲಿ ಆ 2 ಟೀಮಲ್ಲಿ ಯಾರ್ಯಾರಿದ್ರು ಅವರು ಕೂಡ ಮಾತಾಡ್ತಾರೆ. ಬಟ್ ಇಲ್ಲಿ ರಿಷಾ ಹಾಗೆ ರಘು ಅವರ ತಗೊಂಡಂತಹ ನಿರ್ಧಾರ ಸರಿ ಇಲ್ಲ ಅನ್ನುವಂಥದ್ದು ಮನೆ ಮಂದಿಯ ಮಾತಾಗಿರುತ್ತೆ. ಬಟ್ ನೋಡ್ತಾ ಬನ್ನಿ, ಸ್ಟಾರ್ಟಿಂಗ್ ಇಂದ ಬಿಗ್ ಬಾಸ್ ನಲ್ಲಿ ಈಗಿರುವಂತಹ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಅನ್ನ ಹೊರತುಪಡಿಸಿ ಎಲ್ಲರೂ ಆಡ್ತಾ ಇರೋದು ಇದೇ ಸೆಲ್ಫಿಶ್ ಗೇಮು. ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ನಾನ್ ಗೆಲ್ಲಕ್ ಬಂದಿರೋದು, ಬೇರೆಯವ್ರನ್ನ ಗೆಲ್ಸಕ್ ಬಂದಿಲ್ಲ. ಸೊ ಇಲ್ಲಿ ಸೂರಜ್ ಸಿಂಗ್ ಅವರು ತಗೊಂಡಂತಹ ನಿರ್ಧಾರ ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ. ಅವರು ಗೇಮ್ ಅನ್ನ ಆಡ್ಬೇಕು, ಓಕೆ ಅವರು ಆಡ್ಕೊಂಡು ನನ್ನ ಜೊತೆಗಿರ್ಬೋದು, ನನ್ನ ಟೀಮ್ನವ್ರನ್ನು ನಾನು ಗೆಲ್ಲಿಸ್ತೀನಿ ಅನ್ನೋದು ಸರಿ. ಬಟ್ ಈ ಇರುವಂತಹ ಅಷ್ಟೂ ಸ್ಪರ್ಧಿಗಳಲ್ಲಿ ಸೂರಜ್ರಂತಹ ಮನಸ್ಥಿತಿ ಅವರಲ್ಲಿಲ್ಲ. ಸೊ ಇದೊಂದು ಗೇಮ್ ಅನ್ನ ಸೂರಜ್ ಕೂಡ ಇಂಡಿವಿಜುವಲ್ ಆಗಿ ತಗೊಂಡಿದ್ದಿದ್ರೆ ಮಿಕ್ಕದವರಿಗೆ ಗೇಮ್ ನಲ್ಲಿ ಸ್ಪರ್ಧಿಸ್ಲಿಕ್ಕೆ, ಕ್ಯಾಪ್ಟನ್ಸಿನಲ್ಲಿ ಸ್ಪರ್ಧಿಸ್ಲಿಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಸೊ ಇದೊಂದು ನಿರ್ಧಾರ ಅವರು ತಗೊಳ್ಬೋದಿತ್ತು. ಸ್ಟಾರ್ಟಿಂಗ್ ಇಂದ ಯಾರ್ಯಾರು ಆಟವನ್ನ ಆಡ್ಕೊಂಡ್ ಬಂದಿದ್ರೆ ಧ್ರುವಂತ್ ಅವರಾಗಿರಬಹುದು, ಕಾಕ್ರೋಚರ್ ಆಗಿರಬಹುದು, ಧನುಷ್ ಆಗಿರಬಹುದು, ಅಶ್ವಿನಿ ಗೌಡ ಆಗಿರಬಹುದು, ಜಾನ್ವಿ ಅವರಾಗಿರಬಹುದು, ರಕ್ಷಿತಾ ಅವರಾಗಿರಬಹುದು, ಮಾಳು, ಪ್ರತಿಯೊಬ್ರು ಕೂಡ ಅಲ್ಲಿ
ಸೆಲ್ಫಿಶ್ ಆಗಿ ಆಟನ ಆಡ್ಕೊಂಡ್ ಬಂದ್ರು. ಆದ್ರೆ ಧನುಷ್ ಅವರು ತಾನು ಆಡಿದ ಆಟದಿಂದ ಅಶ್ವಿನಿ ಗೌಡನ ಗೆಲ್ಸಿದ್ರು. ಬಟ್ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ನಾಮಿನೇಷನ್ ಇಂದ ಬಚಾವ್ ಮಾಡಿದ್ರು. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಸೆಲ್ಫಿಶ್ ಆಗೇ ಇರ್ಬೇಕಾದ್ರೆ ಇವರು ಕೂಡ ಸೆಲ್ಫಿಶ್ ಆಗಿ ನಿರ್ಧಾರವನ್ನ ತಗೊಳ್ಬಹುದಿತ್ತು. ಬಟ್ ಎಲ್ಲ ಒಂದ್ ಕಡೆ ಸೂರಜ್ ಅವರು ತಗೊಂಡಂತಹ ನಿರ್ಧಾರ ಸರಿ ಇಲ್ಲ ಅನ್ನೋ ಮಾತು ಕೂಡ ವ್ಯಕ್ತವಾಗ್ತಿದೆ. ಬಟ್ ನಿಜವಾದ ನಾಯಕ ಅಂತಂದ್ರೆ ಸೂರಜ್. ಯಾಕಂದ್ರೆ ನಾನು ಗೆದ್ದಿರೋದು ನನ್ನ ಟೀಮ್ ಇಂದ, ಸೊ ನನ್ನ ಟೀಮು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಪರ್ಧಿಸ್ಲಿ ಅನ್ನೋದು ಕೂಡ ಸೂರಜ್ ಅವರ ಮನೋಭಾವ ಆಗಿದ್ದು. ಸೊ ಇವತ್ತಿನ ಎಪಿಸೋಡು ಬಹಳ ಮಜವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಹಬ್ಬದ ಸೆಲೆಬ್ರೇಷನ್ ನಿನ್ನೆ ಬಹಳ ಗ್ರ್ಯಾಂಡ್ ಆಗಿ ನಡೆದಿದೆ. ಸೊ ಇವತ್ತು ನಿಜವಾದ ಹಬ್ಬ ಏನು ಅನ್ನೋದು ಸ್ಪರ್ಧಿಗಳಿಗೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರೂ ರಘು ಅವರು ಕ್ಯಾಪ್ಟನ್ ಆದ್ರೆ ನಿಜವಾಗ್ಲೂ ಕೂಡ ಮನೆ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರೋ ಜೊತೆಗೆ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ನಿಜವಾದ ಗೇಮ್ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ದಿನ ನಾನೇ ನನ್ನಿಂದಲೇ ಅಂತ ಹೇಳಿ ಅಹಂಕಾರದಿಂದ ಮೆರಿತಿದ್ದವರು ಬಾಲ ಮುದ್ರಕೊಂಡು ಕೂರುವಂತಹ ಟೈಮ್ ಕೂಡ ಹತ್ರ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋದು ರಘು ಅವರೇ ಕ್ಯಾಪ್ಟನ್ ಆಗ್ಲಿ ಅಥವಾ ರಿಷಾ ಅವರು ಕ್ಯಾಪ್ಟನ್ ಆಗ್ಲಿ ಅಂತ. ರಿಷಾ ಅವರು ಕ್ಯಾಪ್ಟನ್ ಆದ್ರೂ ಕೂಡ ಒಂದು ಸ್ವಲ್ಪ ಸಹಿಸ್ಕೊಳ್ತಾರೇನೋ. ಬಟ್ ರಘು ಅವರು ಕ್ಯಾಪ್ಟನ್ ಏನಾದ್ರೂ ಆದ್ರೆ ಮನೆನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಜವಾಗ್ಲೂ ಕೂಡ ಆಡಿಯನ್ಸ್ ಆಗಿ ನಾವು ಕೂಡ ಬಿಗ್ ಬಾಸ್ ನೋಡೋದ್ರಿಂದ ಚೇಂಜ್ ಅವಶ್ಯಕತೆ ಇದೆ ಬಿಗ್ ಬಾಸ್ ಮನೆಗೆ. ಸೊ ಕಾದು ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ, ಕ್ಯಾಪ್ಟನ್ಸಿಲಿ ಏನಾದ್ರು ಬದಲಾವಣೆ ಆಗುತ್ತಾ, ಇವರು ಇದೇ ರೀತಿ ಜಗಳ ಆಡ್ತಿದ್ರೆ ಬಿಗ್ ಬಾಸ್ ಏನಾದ್ರು ಬೇರೆ ರೀತಿ ಟಾಸ್ಕ್ ಅನ್ನ ಕೊಡ್ತಾರಾ ಅಂತ. ಮೇ ಬಿ ಬಿಗ್ ಬಾಸ್ ಕೊಡಲ್ಲ, ಈಗಿರುವಂತಹ ಟಾಸ್ಕ್ ಅನ್ನೇ ಮುಂದುವರಿಸ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.